ಸಹಕಾರ ರತ್ನ ಕೊಳಕೆ ಇರುವತ್ತೂರು ಭಾಸ್ಕರ್ ಕೋಟಿಯ ಇವರಿಗೆ ನಾಗರಿಕ ಪೌರ ಸನ್ಮಾನ ಭಾಸ್ಕರ್ ಅಭಿನಂದನಾ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಗೆ ನಾವೆಲ್ಲರೂ ಇವತ್ತು ಬಂದಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಭಾಸ್ಕರ್ ಅಭಿನಂದನಾ ಸಮಿತಿಯ ಪ್ರಧಾನ ಸಂಚಾಲಕರಾಗಿರುವಂಥ ಸದಾನಂದ ಪೂಜಾರಿ ಅವರಿದ್ದಾರೆ. ಅವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ನಮ್ಮೆಲ್ಲರ ಹಿರಿಯರು ಈ ಸಮಿತಿಯ ಸಂಚಾಲಕರಾಗಿರುವಂಥ KT ಸುವರ್ಣರಾವ್ ಅವರಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತೊಬ್ಬ ಸಂಚಾಲಕರಾಗಿರುವಂಥ ಚಿತ್ತರಂಜನ್ ಬೂಳಾರ್ ಇವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ. ಜೊತೆಗೆ ನಿಶಾನ್ ಪೂಜಾರಿ, ಸುಧಾಕರ್ ಕರ್ಕೇರ, ಸಂತೋಷ್ ಬಂಗೇರ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರಿಗೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ, ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ಮುಂದಕ್ಕೆ ಈ ಕಾರ್ಯಕ್ರಮದ ಬಗ್ಗೆ ಚಿತ್ತರಂಜನ್ ಬೂಳಾರ್ ಅವರು ವರದಿಯನ್ನು ಕೊಡಬೇಕಂತ ಕೇಳಿಕೊಳ್ತೇನೆ. ನನ್ನ ಹೆಸರು ಅವಿನಾಶ್ ವರ್ಮ, ನಾನು ಕೂಡ ಒಂದು ಸಂಚಾಲಕ ಈ ಕಾರ್ಯಕ್ರಮ. ಗುರುಭ್ಯೋ ನಮಃ. ಆತ್ಮೀಯ ಮಾಧ್ಯಮ ಮಿತ್ರರೇ, ಸಹಕಾರ ಕ್ಷೇತ್ರ ಎನ್ನುವಂಥದ್ದು ಪರಸ್ಪರ ಒಬ್ಬರನ್ನೊಬ್ಬರು ನಾವು ಜೋಡಿಸಿಕೊಳ್ಳುವಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆ ಮಾಡಿದವರಿಗೆ ಸಿಗುವಂತಹ ಪ್ರಶಸ್ತಿ ಸಹಕಾರ ರತ್ನ ಪ್ರಶಸ್ತಿ. ಈ ಒಂದು ಪ್ರಶಸ್ತಿಯು ಈ ಬಾರಿ ನಮಗೆಲ್ಲರಿಗೂ ಮಾರ್ಗದರ್ಶಕರು, ಹಿರಿಯರು ಆಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ಮಿತ್ರರು ಕೊಳಕೆ ಇರುವತ್ತೂರು ಭಾಸ್ಕರ್ ಎಸ್ ಕೋಟ್ಯಾನ್ ಇವರಿಗೆ ಬಂದಿರುವುದು ನಮ್ಮೆಲ್ಲರಿಗೂ ಒಂದು ತುಂಬ ಖುಷಿಯ ವಿಚಾರ. ಈ ನಿಟ್ಟಿನಲ್ಲಿ ಈಗಾಗಲೇ ಅವರಿಗೆ ಹಲವು ಸಂಘ ಸಂಸ್ಥೆಗಳು ಗೌರವಿಸಿದೆ. ಆದರೆ ಮಂಗಳೂರಿನಲ್ಲಿ ನಾವು ವಿಶೇಷವಾಗಿ ಅವರ ಅಭಿಮಾನಿಗಳು ತುಂಬ ಬಂಧು ಮಿತ್ರರಿರುವ ಕಾರಣ ಮಂಗಳೂರಿನ ಪುರಭವನದಲ್ಲಿ 6ನೇ ತಾರೀಕು ಸಂಜೆ 3 ಗಂಟೆಗೆ ನಾಗರಿಕ ಪೌರ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ತಾವು ಮಾಧ್ಯಮ ಮಿತ್ರರು ನಮಗೆ ಸಂಪೂರ್ಣ ಸಹಕಾರ ನೀಡಿ ಈ ಕಾರ್ಯಕ್ರಮದ ಯಶಸ್ವಿಗೆ ನಮ್ಮೊಂದಿಗೆ ಜೋಡಿಸಿಕೊಳ್ಳಬೇಕು ಅಂತ ಈ ಮೂಲಕ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಆಮಂತ್ರಿಸುತ್ತಿದ್ದೇನೆ. ಭಾಸ್ಕರ್ ಕೋಟಿಯನ್ನವರು ಕಳೆದ 42 ವರ್ಷದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವವರು. ಸುಮಾರು 2000ನೇ ಇಸವಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ, ನವೋದಯ ಸಹಕಾರ ಸೌಹಾರ್ದ ಸಂಘದ ಅಧ್ಯಕ್ಷರಾಗಿ, ಪ್ರಸ್ತುತ ಬೆಳವಾಯಿ ಸಹಕಾರಿ ಸಂಘದ ವ್ಯವಸಾಯ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಕಳೆದ 42 ವರ್ಷಗಳಿಂದ ಗುರುತಿಸಿಕೊಂಡಿರುವವರು. ಇವರ ಸಾಧನೆಗೆ ಬಂದಿರುವಂಥ ಈ ಪ್ರಶಸ್ತಿಯ ಜೊತೆಯಲ್ಲಿ ಅವರು ಹಲವಾರು ಸಂಸ್ಥೆಗಳಲ್ಲಿ ಕೂಡ ತಮ್ಮನ್ನು ತೋರಿಸಿಕೊಂಡಿದ್ದಾರೆ. ಮಾಸ್ನ ಅಧ್ಯಕ್ಷರಾಗಿ, ಪ್ರಸ್ತುತ ನಿರ್ದೇಶಕರಾಗಿ, ಹಾಗೆ ಬೆಳವಾಯಿಯ ಅಲ್ಲಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ದುಡಿಸಿಕೊಂಡವರು ಭಾಸ್ಕರ್ ಕೋಟ್ಯಾನವರು. ಅವರ 71 ವರ್ಷದ ಒಂದು ಈ ವಯಸ್ಸಿನಲ್ಲಿ ಈಗಲೂ ಒಂದು ಪಾದರಸದಂತೆ ಕೆಲಸವನ್ನು ಮಾಡಿಕೊಂಡು ಬರುವಂಥ ಭಾಸ್ಕರ್ ಕೋಟ್ಯಾನವರು ಜೈ ಭಾರತ್ ಸಹಕಾರಿ ಸಂಘದ ಅಧ್ಯಕ್ಷರಾಗಿ, ಹಾಗೆ ಸ್ಕ್ಯಾಟ್ಸ್ ನಿರ್ದೇಶಕರಾಗಿ ಹಲವಾರು ಧಾರ್ಮಿಕ ಸಾಮಾಜಿಕ ಕ್ಷೇತ್ರ ಗುರುತಿಸಿಕೊಂಡವರು. ನನಗೆ ತಿಳಿದಂತೆ ಒಂದು ಕಂಬಳ ಕ್ಷೇತ್ರದಲ್ಲೂ ಕೂಡ ಅದರ ಕಂಬಳ ಸಮಿತಿ ಅಧ್ಯಕ್ಷರಾಗಿ ಕೂಡ ಒಳ್ಳೆಯ ಕಾರ್ಯವನ್ನು ಅದರ ಮೂಲಕ ಮಾಡಿಕೊಂಡು ಬಂದಂಥವರು ಭಾಸ್ಕರ್ ಕೋಟ್ಯಾನವರು. ಅಷ್ಟೇ ಅಲ್ಲ, ಕಂಬಳ ಕ್ಷೇತ್ರದಲ್ಲಿ ಸುಮಾರು 47 ಪಂದ್ಯಗಳಲ್ಲಿ ಅವರ ಒಂದು ಚಿನ್ನದ ಪದಕವನ್ನು ಪಟ್ಟಂಥ 51 ವರ್ಷದಲ್ಲಿ ಚಿನ್ನದ ಪದಕಗಳನ್ನು 427 ಪದಕಗಳನ್ನು ಪಡೆದಂಥ ಹೆಮ್ಮೆ ಅವರ ಕಂಬಳ ಕ್ಷೇತ್ರದ ಒಂದು ಹಿರಿಮೆ. ಅಷ್ಟೇ ಅಲ್ಲ, ಧಾರ್ಮಿಕವಾಗಿ ಕೂಡ ಹೇಳುವುದಾದರೆ ಹಲವಾರು ಧಾರ್ಮಿಕ ಕ್ಷೇತ್ರದಲ್ಲಿ ಅವರು ಒಂದು ವ್ಯವಸ್ಥಾಪನಾ ಸಮಿತಿಯಲ್ಲಿ ಕೂಡ ಭಾಗವಹಿಸಿ ಅಥವಾ ಬ್ರಹ್ಮಕಲಶೋತ್ಸವದಲ್ಲಿ ಭಾಗವಹಿಸಿ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡುವಂಥ ಹಿರಿಯರು. ಇವರ ಈ ಒಂದು ಅಭಿನಂದನಾ ಕಾರ್ಯಕ್ರಮ ಮಂಗಳೂರಿನಲ್ಲಿ ನಡೆಯಲಿದೆ. ಈ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ
ಪರಮ ಪೂಜ್ಯ ಶ್ರೀ ವಿಖಯಾನಂದ ಸ್ವಾಮೀಜಿಯವರು ಆರ್ಯ ಈಡಿಗ ಮಹಾಸಂಸ್ಥಾನ ಬೆಂಗಳೂರು ಇವರು ಆಶೀರ್ವಚನ ನೀಡಲಿಕ್ಕಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಮಾಜಿ ಸಚಿವರು ಹಾಗೂ ನಮ್ಮ ಕಾರ್ಕಳ ಕ್ಷೇತ್ರ ಶಾಸಕರಾಗಿರುವಂತಹ ಸುನೀಲ್ ಕುಮಾರ್ ಅವರು ನಿರ್ವಹಿಸಲಿದ್ದಾರೆ. ಹಾಗೆ ದೀಪ ಪ್ರಜ್ವಲನೆಯನ್ನು ನಮ್ಮ ಮಂಗಳೂರು ಕ್ಷೇತ್ರದ ಸಂಸದರಾದಂಥ ಕ್ಯಾಪ್ಟನ್ ವಿಜಯ್ ಚೌಟ ಅವರು ನಿರ್ವಹಿಸಲಿದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಸ್ಕರಾಭಿನಂದನಾ ಕಾರ್ಯಕ್ರಮವನ್ನು ನಮ್ಮ ನೆಚ್ಚಿನ ಸಭಾಪತಿಗಳಾದಂಥ ಸನ್ಮಾನ್ಯ UT ಖಾದರ್ ಅವರು ನಿರ್ವಹಿಸಲಿದ್ದಾರೆ. ಹಾಗೆ ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಗಳಾಗಿ ನಮ್ಮ ಮಂಗಳೂರು ದಕ್ಷಿಣ ಕ್ಷೇತ್ರ ಶಾಸಕರಾದ ವೇದವ್ಯಾಸ್ ಕಾಮತ್, ಹಾಗೆ ಇನ್ನೊಬ್ಬರು ವಿಧಾನ ಪರಿಷತ್ ಸದಸ್ಯರಾದ ಐವನ್ ಡಿಸೋಜ, ಕಿಶೋರ್ ಕುಮಾರ್ ಪುತ್ತೂರು, ಹಾಗೆ ಮೆಸ್ಕಾಂನ ಅಧ್ಯಕ್ಷರಾಗಿರುವಂಥ ಹರೀಶ್ ಕುಮಾರ್, ಹಾಗೂ ಮಾಜಿ ಶಾಸಕರು ಹಾಗೂ ಸಚಿವರಾಗಿರುವಂಥ ಕೃಷ್ಣ ಜೆ ಪಾಲೇಮಾರ್ ಅವರು, ಹಾಗೂ ಜಿಲ್ಲಾ BJPಯ ಅಧ್ಯಕ್ಷರಾಗಿರುವಂಥ ಸತೀಶ್ ಕುಂಪಲ್ ಅವರು, ಹಾಗೆ ಅಖಿಲ ಭಾರತ ಬಿಲ್ಲವರ್ ಯೂನಿಯನ್ ಅಧ್ಯಕ್ಷರಾದ ನವೀನ್ ಚಂದ್ರ ಡಿ ಸುವರ್ಣ ಅವರು, ಹಾಗೆ ಅಖಿಲ ಭಾರತ ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಲದ ಅಧ್ಯಕ್ಷರಾದಂತಹ ಸೂರ್ಯಕಾಂತ್ ಜೆ ಸುವರ್ಣ ಇವರು, ಹಾಗೆ KMFನ ಅಧ್ಯಕ್ಷರಾದ ರವಿರಾಜ್ ಹೆಗ್ಡೆ ಅವರು, ಅದೇ ರೀತಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಸಹಕಾರಿ ಯೂನಿಯನ್ ಅಧ್ಯಕ್ಷರಾದ ಶಶಿಕುಮಾರ್ ಬಲ್ಯೂಟ್ ಅವರು, ಹಾಗೆ ದೀಪ ಕಂಪಲ್ಸ್ನ ಮಾಲಕಿ ಹಾಗೂ ವಿಶ್ವ ಬಿಲ್ಲವರ ಮಹಿಳಾ ಮಂಡಲದ ಅಧ್ಯಕ್ಷ ಆಗಿರುವಂಥ ಶ್ರೀಮತಿ ಊರ್ಮಿಳಾ ರಮೇಶ್ ಕುಮಾರ್ ಅವರು ಕೂಡ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಪೂರ್ವದಲ್ಲಿ ಒಂದು 45 ನಿಮಿಷಗಳ ವೈವಿಧ್ಯಮಯ ಕಾರ್ಯಕ್ರಮ ಕೂಡ ಜರುಗಲಿದೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಹಾಗೆ ಈ ಕಾರ್ಯಕ್ರಮದ ಯಶಸ್ವಿಗೆ ಹಲವಾರು ಅವರ ಮಿತ್ರರು ಸೇರಿ ಈ ಒಂದು ಕಾರ್ಯಕ್ರಮ ಆಯೋಜಿಸ್ತಾ ಇದ್ದೇವೆ. ತಾವು ಕೂಡ ಈ ಕಾರ್ಯಕ್ರಮ ಬರುವುದರ ಮೂಲಕ ಈ ಕಾರ್ಯಕ್ರಮದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸುವಂತೆ ಪ್ರಚಾರದಲ್ಲಿ ಕೂಡ ತಮ್ಮ ಸಹಕಾರ ಬೇಕು ಅಂತ ಕೇಳಿಕೊಳ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಏನಾದರೂ ಕೇಳಲಿಕ್ಕಿದ್ರೆ ಕೇಳಬಹುದು.